ಹೋಗುವಂಥ ಎರಡು ಮಿಕ್ಸ್ಡ್ ಎಕಾನಮಿ ತೊಗೊಂಡು ಬಂದು ಈ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಿದರು. ನಿಜವಾಗಿಯೂ ಗಾಂಧೀಜಿಯವ್ರು ಫಾಲೋವರ್ ಆಗಿದ್ದರೆ ಅವತ್ತು ಗಾಂಧೀಜಿಯವ್ರ ಸಿದ್ಧಾಂತ ಗ್ರಾಮೀಣ ವಲಯ, ಗ್ರಾಮೀಣ ಉದ್ಯೋಗಗಳು ಉಳಿಸ್ಕೊಳ್ತಿದ್ರು, ಗ್ರಾಮ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆ ಮಾಡಿಸ್ತಾಯಿದ್ರು. ಅವರು ಗಾಂಧಿ ವಿರೋಧಿನ ಸುಮ್ಮನೆ ಇವತ್ತು ಅವ್ರಿಗೆ ಲಾಭ ಬೇಕಾಗಿದ್ದ ಮಾಡ್ತಾಯಿದ್ದಾರೆ. ಅದಂತೇಳಿ ಅವರು ಭಾಳ ಗಾಂಧಿ ಭಕ್ತರಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬಟ್ ಹೆಸರು ಹಿಡ್ಕೊಂಡು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಅವರು ಅಸಲಿಯಾಗಿ ಕೆಲಸ ಮಾಡಿದ್ರು. 100 ದಿನಗಳ ಕೆಲಸ ಕೊಡ್ತಿದ್ರು, 100 ನಿಜವಾಗಿಯೂ 1,00,000 ಕೋಟಿ ರೂಪಾಯಿಗಳನ್ನು ಕೊಡ್ತಾಯಿದ್ರು. ಅದಕ್ಕಿಂತ ಹೆಚ್ಚು ಪ್ರೋಗ್ರಾಮ್ ಮಾಡಿದ್ರು ಅವರು 100 ದಿನ ಉದ್ಯೋಗ ಸಲುವಾಗಿ UPA ಸರ್ಕಾರದಾಗ. ಇವತ್ತು ನೋಟಿನ ಮೌಲ್ಯ ಕಡಿಮೆ ಅದ, 70-80 ಸಾವಿರ ಬಿಡುಗಡೆ ಮಾಡ್ತಾಯಿದ್ರಿ. ಇದು ನಿಮ್ಗೆ ಗೊತ್ತಿರುವಂಥ ವಿಷಯ ಅದ, ಅದು ಹೇಳೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ಅದನ್ನು ಮಾಡಿ ಏನು ಮಾಡಿದ್ರಪ್ಪ ಅಂದ್ರೆ ರಾಜ್ಯಗಳಿದ್ರೆ ಹೇಳದ ಒಂದು ಕೇಂದ್ರ ಮತ್ತು ರಾಜ್ಯದೊಳಗೆ ತಿಕ್ಕಾಡನ್ನು ಹಂಚಿಬಿಟ್ರಿ. ಆ ತಿಕ್ಕಾಡದೊಳಗೆ ಪಾಪ ಬಡವ ಅವೆಲ್ಲ ಬಿಡೋದ್ರಾಗ ಹೋಗಕ್ಕೆ ಸಾಧ್ಯ ಹೇಳಿದೆ. ಯಾವ ಕೋಟಿಗೂ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ. 2 ಸೆಕೆಂಡ್ ಸಿಗ್ತಪ್ಪ, ಶಿವ ಇಟ್ಕೊಟ್ಟಾನ, ವಿಷ್ಣು ಇಟ್ಕೊಟ್ಟಾನ, ಬ್ರಹ್ಮ ಇಟ್ಕೊಟ್ಟಾನ ಅಂತ ಹೇಳ್ತಾ ಹೋಗ್ತಾನೆ ಪಾಪ, ದೈವದ ಮೇಲೆ ಹಾಕ್ತಾ. ಇದು ಈ ದೇಶದ ದುರಂತ. ಏನೂ ಆಗಲಿ, ಮೋದಿಜಿಯವರು ಇದನ್ನು ಮಾಡಬಾರ್ದಾಗಿತ್ತು, ಮಾಡಿದರು. ಹೋಗಲಿ, ಕಡೆಗೆ ಕೇಂದ್ರ ಸಪ್ಲೈ ಮಾಡಬೇಕಾಗಿತ್ತು 125 ದಿನದ, ಅದೂ ಇಲ್ಲ. ರಾಜ್ಯಗಳನ್ನು ತೊಗೊಂಡ ಪಾಪ ಈ ಬಡ ಜನಕ್ಕೆ ಮೋಸ ಮಾಡಿದರು ಅಂತ ನಾವು ಹೇಳ್ಬೇಕಾಗಿತ್ತು. ಇದಕ್ಕೆ ನೀವೇನಂತೀರಿ? ತಪ್ಪು ಮಾತಾಡಿದ್ದೀನಿ ನಾವು. ತಪ್ಪಂದ್ರೆ ತಪ್ಪನ್ರಿ, ಸರಿ ಅಂದ್ರೆ ಸರಿ ಅನ್ರಿ. ಟೀಕೆ ಮಾಡಿ ತಕರಾರಿಲ್ಲ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿ, ನೋಡ್ತಾ ಇರ್ರಿ, ಕಾಮೆಂಟ್ ಬರೀತಾ ಇರ್ರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮನ್ ಸತ್ಯಕ್ಕೆ ಅಂಗಡಿ 1